ಇಂತಹ ಸನ್ನಿವೇಶದಲ್ಲಿ ನೆನೆಸೋದು ಯಾರನ್ನ? ಬೇಂದ್ರೆ ಅವ್ರ ಜೊತೆ ಸಾಕಷ್ಟು ಒಡನಾಟಗಳು ಇಟ್ಕೊಂಡಿರ್ತಕ್ಕಂಥವ್ರು ಅಂತಂದ್ರೆ ಸೀನುಕಾಕ. ಆ ಸೀನುಕಾಕ ಅವರ ಜೊತೆಗೆ ಆ ಬೇಂದ್ರೆ ನೆನೆಸ್ಕೋಬೇಕಲ್ಲ. ಹೀಗಾಗಿ ಆ ಬೇಂದ್ರೆ ರೂಪದಲ್ಲಿ ಕಾಣಿಸ್ಕೊಳ್ತಕ್ಕಂಥ ಅನಂತ ದೇಶಪಾಂಡೆ ಅವರು ನಮ್ಮ ಜೊತೆ ಇದ್ದಾರೆ. ಜೊತೆಗೆ ಜ್ಞಾನ ವರ್ಗ ಎಲ್ಲ ಒಂದು ಬಾಂಧವರು ಎಲ್ಲರೂ ಕೂಡ ಇಲ್ಲಿ ನಡೆದಿದೆ. ಇದೊಂದು ಮತ್ತೊಮ್ಮೆ ನಾನು ಹೇಳ್ತೀನಿ, ಇದೊಂದು ಅಂತಃಕರಣ ಪೂರ್ವಕವಾಗಿರ್ತಕ್ಕಂಥ ಸಮಾರಂಭ. ಪರಮತಿ ಪ್ರಕಾಶನ ವತಿಯಿಂದ ಡಾಕ್ಟರ್ ಶ್ರೀನಿವಾಸ ಪರ್ವತಿಯವರ ಸಾತ್ವಿಕ ಜೀವನ ಅನ್ನತಕ್ಕಂಥ ಒಂದು ಸವ್ಯಸಾಚಿ ಕೃತಿ, ಅದರ ಬಿಡುಗಡೆಗೆ ಸಮಾರಂಭವನ್ನ ನಾವು ಈಗ ಆರಂಭಿಸ್ತಾ ಇದ್ದೇವೆ. ಅದು ಶ್ರೀಮತಿ ಲಕ್ಷ್ಮೀದೇವಿ ಪರ್ವತಿಕರ್ ಅವರ ಪ್ರಾರ್ಥನೆಯೊಂದಿಗೆ. संगीत साहित्य कला प्रमोदे, संगीत साहित्य कला प्रमोदे, देवी पोरे शारदे, देवी पोरे शारदे, विद्या देवते विद्या प्रदाते, विद्या देवते विद्या प्रदाते, विद्या माते मोदिते, विद्या माते मोदिते, संगीत साहित्य कला प्रमोदे, देवी पोरे शारदे, ब्रह्मनराणी लोकनवाणी, ब्रह्मनराणी लोकनवाणी, वीणापाणी कल्याणी, वीणापाणी कल्याणी, संगीत साहित्य कला प्रमोदे, देवी पोरे शारदे, देहि सरस्वती विद्या सुमती, देहि सरस्वती विद्या सुमती, मंगलमूर्ति सत्कीर्ति, मंगलमूर्ति सत्कीर्ति, संगीत साहित्य कला प्रमोदे, देवी पोरे शारदे,
ವರದೆ ದೇವಿ ಭೋಲೆ ಶಾರದೆ ವರದೆ ದೇವಿ ಭೋಲೆ ಶಾರದೆ ಭೋಲೆ ಶಾರದೆ ಭೋಲೆ ಶಾರದೆ ಧನ್ಯವಾದಗಳು ಲಕ್ಷ್ಮೀ ದೇವಿ ಅವರಿಗೆ. ಆದ್ಮೇಲೆ ಎಷ್ಟೇ ಪ್ರಖರ ಬೆಳಕಿದ್ರು ಕೂಡ ದೀಪ ಬೆಳಗೋದು ನಮ್ಮ ಸಂಸ್ಕೃತಿಯ ಒಂದು ಭಾಗ. ಅದು ದೀಪ ಕೇವಲ ಬೆಳಕಲ್ಲ, ಅದು ಜ್ಞಾನ. ಹೀಗಾಗಿ ಜ್ಞಾನದ ದೀವಿಗೆಯನ್ನ ಹೊತ್ತಿಸ್ಬೇಕು ಅಂತ ತಿಳ್ಕೊಂಡು ವೇದಿಕೆ ಮೇಲೆ ಗಣ್ಯರನ್ನ ನಾನು ಪ್ರಾರ್ಥಿಸ್ತೇನೆ. ಈಗ ದೀಪ ಬೆಳಕು. ಅಸತೋಮ ಸತ್ಯಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ. ಅಸತ್ಯದಿಂದ ಸತ್ಯದೆಡೆಗೆ, ಸಮಂತ್ರದಿಂದ ಬೆಳಕಿನೆಡೆಗೆ. ಕರೋತಿ ಕಲ್ಯಾಣಂ ಆರೋಗ್ಯಂ ವಿನಾಶಾಯ ಜ್ಯೋತಿ ನಮೋಸ್ತುತೆ. ಉಳಿದವರು ಯಾರು ಬಹುಶಃ ನಮ್ಮ ತಂದೆ ಜೊತೆ ಇದ್ದವರು ಬದುಕಿಲ್ಲ. ಅವ್ರ ಜೊತೆ ಅತ್ಯಂತ ಇದ್ದೋದಂದ್ರೆ ಡಾಕ್ಟರ್ ರಮಾಕಾಂತ್ ಜೋಶಿ ಅವರು. ಅದು ಮನೋಹರ ಗ್ರಂಥಾಲಯ ಅಟ್ಟದ ಸಹವಾಸದಿಂದ ಆ ಒಂದು ಗೆಳೆಯರ ಬಳಗದಲ್ಲಿ ಬೆಳೆದು ಬಂದವರು ನಮ್ಮ ತಂದೆಯವರು. ಆದ್ದರಿಂದ ಅವರ ಈ ಜೀವನ ಪಯಣದ ಕುರಿತು ಸವ್ಯಸಾಚಿ ಎನ್ನುವಂತಹ ಒಂದು ಪ್ರಕಟಣೆಯನ್ನ ಮಾಡಿದಾಗ ಅದರ ಬಿಡುಗಡೆಗೆ ನಾವು ಶ್ರೀಯುತ ರಮಾಕಾಂತ್ ಜೋಶಿ ಅವರನ್ನ ಕೇಳಿಕೊಂಡಾಗ ಅವರು ಅತ್ಯಂತ ಉತ್ಸುಕರಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ, ಅವರಿಗೆ ಬಹುಶಃ ಧಾರವಾಡ ಬಿಟ್ಟು ಬೇರೆ ಒಂದು ಕಾರ್ಯಕ್ರಮ ಬರುವುದಿಲ್ಲ, ನಮ್ಮ ಒಂದು ಒತ್ತಾಸೆ ಮೇಲೆ ಇವತ್ತಿನ ದಿವಸ ಇಲ್ಲಿ ಬಂದಿದ್ದಾರೆ. ಅವರು ಈ ಒಂದು ಪುಸ್ತಕ ಬಿಡುಗಡೆ ಮಾಡಲಿಕ್ಕೆ ಬಂದಿದ್ದಕ್ಕಾಗಿ ಅವರನ್ನ ಅತ್ಯಂತ ಹೃತ್ಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕಾಗಿ ಸ್ವಾಗತಿಸ್ತೇವೆ. ನಮ್ಮ ತಂದೆಯವರ ಹಿರಿಯ ಮಗ ವೆಂಕಟೇಶ್ ಪರ್ವತಿಯವರು ಅವರಿಗೆ ಗುಲಾಬಿ ನೀಡಿ ಸ್ವಾಗತಿಸಬೇಕಂತ ಹೇಳಿ ಹೋದೆ. ಇನ್ನು ನಮ್ಮ ತಂದೆಯವರ ಕುರಿತು ಅನೇಕರು ಈ ಒಂದು ಕೃತಿಯಲ್ಲಿ ನಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಅವ್ರ ಪೈಕಿ ನಮ್ಮ ಶ್ರೀಯುತ ವಾಡಕಿಗಳು, ಹಿರಿಯ ಸಾಹಿತಿಗಳು, ಪ್ರವರ್ತಕರು ಹಾಗೂ ವಿಮರ್ಶಕರು, ಅವರು ನಮ್ಮ ತಂದೆಯ ಕುರಿತು ಅವರನ್ನ ಅಕ್ಷರದ ಮೂಲಕ ಪರಿಚಯ ಮಾಡಿಕೊಂಡು ಅವ್ರ ಜೊತೆಗೆ ಇದ್ದವರು. ಅವರು ಕೂಡ ಈ ಕಾರ್ಯಕ್ರಮ ಕೇಳಿಕೊಂಡಾಗ ಪ್ರೀತಿಯಿಂದ ಬರಹವನ್ನು ತಂದುಕೊಟ್ಟು ನಮ್ಮ ಜೊತೆಗೆ ಹೋಗ್ತಾರೆ. ಅವರನ್ನ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಮಾಡಿದೆ. ನಮ್ಮ ಮತ್ತೊಬ್ಬ ಅವರನ್ನ ಗುಲಾಬಿ ನೀಡಿ ಸ್ವಾಗತ. ಇನ್ನು ಶ್ರೀಯುತ ಕೃಷ್ಣ ಕಟ್ಟಿಯವರು, ಅವರು ಈಗಾಗಲೇ ನಮ್ಮ ಕುದುರೆಯವರು ಹೇಳಿದಂತೆ ನಮ್ಮ ಕುಲಪುರೋಹಿತರ ಬಂಧುಗಳು. ಅವರು ಹಂಪಿ ವಿಶ್ವವಿದ್ಯಾಲಯದಲ್ಲಿದ್ದು ಡಾಕ್ಟರೇಟ್ ಪಡೆದು ಈ ಸದ್ಯ ಬೆಳಗಾವಿ ಧಾರವಾಡದಲ್ಲಿ ವಾಸಿಸಿದ್ದಾರೆ. ಅವರು ಕೂಡ ನಮ್ಮ ತಂದೆಯವರಿಗೆ ಹೆಚ್ಚಿನ ಒಡನಾಟವನ್ನು ಹೊಂದಿರತಕ್ಕಂಥವರು, ಮೂಲತಃ ಯಲಬೂರದವರು. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನ ಹರಿಸಲಿಕ್ಕೆ ಬಂದಿದ್ದಾರೆ. ಅವರನ್ನ ಉತ್ಪೂರ್ವಕವಾಗಿ ಸ್ವಾಗತ ಮಾಡುತ್ತಾ ನಮ್ಮ ಮತ್ತೊಬ್ಬ ಗೋಪಾಲ್ ಪರ್ವತಿ ಅವರು ಅವರನ್ನ ಹೂಗುಚ್ಛ ನೀಡಿ ಸ್ವಾಗತಿಸಬೇಕು.
ನಮ್ಮ ತಂದೆಯವರಿಗೆ ಹಾಗೂ ಡಾಕ್ಟರ್ ಜಯರಾಮಯ್ಯವರಿಗೆ ಅತ್ಯಂತ ಹೆಚ್ಚಿನ ಒಡನಾಟ ಇತ್ತು. ಅವರು ಹಲವಾರು ಹರಟೆಗಳನ್ನು ಅಕಾಡೆಮಿ ಮಾಡಿದ್ದಾರೆ. ಅವರು ಮನೆಯಲ್ಲಿ ಮಾಡಿದ್ದಾರೆ. ಡಿ ಜೋಶಿ ಅವರ ಮನೆಯಲ್ಲಿ ಕೂಡ ಹರಟೆಯ ಇಡೀ ಒಂದು ಹರಟೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಹಲವಾರು ಸಂಗತಿಗಳಿವೆ. ಅಂಥದ್ರಲ್ಲಿ ಅವರು ಬೇರೆ ಅವರನ್ನ ನೆನಪಿಸಿಕೊಂಡು ನನ್ನ ಹಿರಿಯ ಸ್ನೇಹಿತರು ರಂಗಕರಿಗಳು ಚಿತ್ರನಟರಾಗಿರ್ತಕ್ಕಂಥ ಶ್ರೀಯುತ ಅನಂತ ದೇಶಪಾಂಡೆ ಅವರು ನಮ್ಮ ಕರೆಗೆ ಹೋಗ್ಬಿಟ್ಟು ಇಲ್ಲಿ ಬಂದಿದ್ದಾರೆ. ಅವರನ್ನು ಕೂಡ ನಮ್ಮ ಹಿರಿಯ ಅನಿಲ್ ಕುಲಕರ್ಣಿ ಅವರು ದೂರದ ಆಶ್ರಯದಿಂದ ಬರ್ತಾರೆ. ಅವರು ಅವರನ್ನ ಸ್ವಾಗತಿಸಬೇಕು ಅಂತ ಹೇಳಿ ವಿನಂತಿ ಮಾಡ್ತಾರೆ. ಇನ್ನು ನಮ್ಮ ತಂದೆಯವರು ಬಂದು 7 ಜನ ಮಕ್ಕಳು. ಹಳೆಯ ಕಾಲದ ದೊಡ್ಡ ಕುಟುಂಬ. 4 ಜನ ಗಂಡು ಮಕ್ಕಳು, 3 ಜನ ಹೆಣ್ಮಕ್ಳು. ಹಿರಿಯ ಮಾನವರಿಲ್ಲ. ಈಗಿದ್ದ 6 ಜನರಲ್ಲಿ ನಮ್ಮ ತಂದೆಗೆ ಒಬ್ಬರು 8ನೇ ಮಗ ಅಂತ ಹೇಳಿ ನಾವೆಲ್ಲರೂ ಬಹಳ ಅತ್ಯಂತ ಪ್ರೀತಿಯಿಂದ ನಮ್ಮ ಕುಟುಂಬದ ಜೊತೆಗೆ ಬೆಸೆದು ನಮ್ಮ ಕುಟುಂಬದಲ್ಲಿ ಬೆಳೆದು ಬಂದಂತ ಮತ್ತೊಬ್ಬ ಸುವರ್ಣಕಾರ ಸ್ನೇಹಿತ ಶ್ರೀಯುತ ವೆಂಕಟೇಶ್ ಪ್ರಭುದೇವ್. ವೃತ್ತಿಯಿಂದ ಸುವರ್ಣಕಾರರು. ಆದ್ರೆ ಏನಿಗೆ ಸಂಬಂಧ ಎತ್ತನ ಮಾವರ ಎತ್ತನ ಕೂಲಿ ಅಂತ ಹೇಳಿ ನಮ್ಮ ಜೊತೆಗೆ ಡಿಗ್ರಿ ಪಡೆದು ನಮ್ಮ ಮನೆಯಲ್ಲೇ ಇದ್ದು ನಮ್ಮ ಒಂದು ಕುಟುಂಬದ ಸದಸ್ಯರಂತೆ ನಮ್ಮ ಜೊತೆಗೆ ಇದ್ದು ಅವರು ಈ ಒಂದು ಕಾರ್ಯಕ್ರಮಕ್ಕೆ ಕೇಳಿಕೊಂಡಾಗ ಲೇಖನವನ್ನು ಇದ್ರ ಜೊತೆಗೆ ಪ್ರೀತಿಯಿಂದ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರು ಕರೆಯುತ್ತಾಗಲಿಲ್ಲ. ಅವ್ರು ಅಲ್ಲೇ ಕೊಡ್ತೀವಿ, ನಾವು ಯಾಕೆ ಕೊಡ್ತಿಲ್ಲ ಅಂತ ಹೇಳಿದ್ರು. ಆದ್ರೂ ಕೂಡ ಅವ್ರು ವಿಶ್ವಾಸದಿಂದ ಬಂದಿದ್ದಾರೆ. ಅವರನ್ನು ಕೂಡ ನಾನೇ ಅವರ ಸ್ನೇಹಿತನಾಗಿ ಮಾಲೆಯನ್ನು ಹೂವಲ್ಲಿ ಆತರದಿಂದ ಸ್ವಾಗತ ಮಾಡಿ. ನಮ್ಮ ಕುಂದಿರಿ ಎಲ್ಲ ಒಂದು ಬಹಳ ಆಯ್ತಲ್ಲ ಮತ್ತು ಬಹಳ ಮಾತಾಡ್ಬೇಕು. ಆದ್ರಿಂದ ಟೈಮ್ ಹಾಕೊಟ್ಟು ಅದು 2 ಮಿನಿಟ್ ಆಗಿಲ್ಲ, ಇನ್ನು 3 ಮಿನಿಟ್ ಅಷ್ಟೇ. ಆದ್ರಿಂದ ಈ ಪ್ರತಿ ತರೋದಕ್ಕೆ ಈ ಸಮಾರಂಭಕ್ಕೆ ಶ್ರೀಯುತ ಅರವಿಂದ ಕುಲಕರ್ಣಿ ಅವರು ಬಂದಿದ್ದಾರೆ. ಅವರನ್ನ ನಮ್ಮ ಅರವಿಂದ ಕುಲಕರ್ಣಿ ನಮ್ಮ ಅರವಿಂದ ಕುಲಕರ್ಣಿ ಅವರು ಬೆಂಗಳೂರಿಗೆ ಬರ್ತಾರೆ. ಸಾಫ್ಟ್ವೇರ್ ಇಂಜಿನಿಯರ್. ಅವರು ಪುಷ್ಪಗುಚ್ಛವನ್ನು ಅವ್ರನ್ನ ಸ್ವಾಗತಿಸಬೇಕಂತ ಹೇಳಿ ವಿನಂತಿ ಮಾಡ್ತಾರೆ. ಅರವಿಂದ ಕುಲಕರ್ಣಿ ಮತ್ತು ಅರವಿಂದ ಕುಲಕರ್ಣಿ ನಮ್ಮ ಕರ್ನಾಟಕದ ಚಿದಂಬರ ಸರ್ಕಾರಿ ಸೌಹಾರ್ದ ಪತ್ತಿನ ಉಪಾಧ್ಯಕ್ಷರು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ನಿವೃತ್ತ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀಯುತ ಅರವಿಂದ್ ಪೂಜಾರ್ ಅವರು ನಮ್ಮ ಕರೆಗೆ ಹೋಗಿ ಬಂದಿದ್ದಾರೆ. ಅವರನ್ನು ಕೂಡ ಶ್ರೀಯುತ ಗಿರೀಶ್ ಕುಲಕರ್ಣಿ ಅವರು ನಮ್ಮ ಮತ್ತೊಬ್ಬ ಅವರು ಸಾಫ್ಟ್ವೇರ್ ಕಂಪನಿಯ ಸುತಾ ಕಂಪನಿಯನ್ನು ಹೊಂದಿದ್ದಾರೆ. ಅವರು ಅರವಿಂದ್ ಜೋಶಿ ಅವರನ್ನ ಸ್ವಾಗತಿಸಬೇಕಂತ ಹೇಳಿ. ಇನ್ನು ಈ ಕಾರ್ಯಕ್ರಮಕ್ಕೆ ನಮ್ಮ ಅಕ್ಕ ತಂಗಿ ಅಣ್ಣ ತಮ್ಮಂದಿರು, ನಮ್ಮ ದೊಡ್ಡಪ್ಪನ ಮಕ್ಕಳು, ಜೊತೆಗೆ ನಮ್ಮ ಕೇಶವಾಪುರದ ಸಂಘದ ಎಲ್ಲ ಬಂಧುಗಳು, ನನ್ನ ಸ್ನೇಹಿತರು ಹಾಗೂ ನಮ್ಮ ಎಲ್ಲ ಆಪ್ತೇಶರು, ನಮ್ಮ ಇಲಾಖೆಯವರು ಕೂಡ ಇಲ್ಲಿ ಬಂದಿದ್ದಾರೆ. ಅವರನ್ನ ಒಬ್ಬೊಬ್ಬರನ್ನ ಕರೆದ್ರೆ ಕುದುರಿ ಸಿಟಿ ಅಂತಾರೆ. ಆದ್ರಿಂದ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ನಮ್ಮ ಅತ್ಯಾದ ಶುಚಿಯರು ಅಲ್ಲಿದ್ದಾರೆ. ನಮ್ಮ ಲಲಿತಾಬಾಯಿ ಕರೂರ್ ಬಂದಿದ್ದಾರೆ. ಅವ್ರಿಗೂ ಸುಮಾರು 80 ವರ್ಷ. ಅವರು ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬಂದಿದ್ದಾರೆ. ಅವ್ರನ್ನ ನಿಮ್ಮನ್ನ ಇಲ್ಲಿದ್ದ ಎಲ್ಲ ಅತಿಥಿಗಳನ್ನ ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡಿ ನನ್ನ ಮಾತುಗಳಿಗೆ ವಿದಾಯ ಹೇಳ್ತೇನೆ. ಈ ಪುಸ್ತಕ ತರುವ ಉದ್ದೇಶ ಏನಂತಂದ್ರೆ 1 ನಿಮಿಷದಲ್ಲಿ ಹೇಳ್ಬಿಡ್ತಾರೆ. ನಿಮ್ಗೆಲ್ಲ ಗೊತ್ತಿದೆ, ನಾವೆಲ್ಲರೂ ಈಗ ಯಂತ್ರ ಬಂದಿದೆ, ರೋಡ್ ಬರ್ತಾ ಇದ್ದಾರೆ, ಸಮಾಜಗಳು ನಡೆಸಿಕೊಳ್ತಾ ಇದ್ದಾರೆ, ವೃದ್ಧಾಶ್ರಮಗಳು ತಲೆ ಹೇಳ್ತಾ ಇದ್ದಾರೆ. ಹೀಗಾಗಿ ಕೂಡು ಕುಟುಂಬಗಳು ಕಣ್ಮರೆ ಆಗ್ತದೆ. ನಾವೆಲ್ಲ ಕೂಡು ಕುಟುಂಬದಲ್ಲಿ ಇರೋದು. ಆ ಕೂಡು ಕುಟುಂಬದ ಬಾಂಧವ್ಯ ಮತ್ತಷ್ಟು ಬೇರೊಂದು ಭೇಟಿಯಾಗಬೇಕು. ಇಂದಿನ ಪೀಳಿಗೆಗೆ ತತ್ವಾದರ್ಶಗಳು ಬೆಳಕಿಗೆ ಚೆಲ್ಲಬೇಕು ಅನ್ನೋ ಉದ್ದೇಶದಿಂದ ಈ ಪುಸ್ತಕವನ್ನ ತಂದಿದ್ದೇವೆ. ನಮ್ಮ ತಂದೆ ತಾಯಿಗಳು ಎಷ್ಟೊಂದು ಕಷ್ಟಪಟ್ಟು ಅದೇ ಗಾಡಿ ಮಾತಿದೆ, ಏನೋ ಆಸ್ತಿ ಮಾಡ್ರಿ, ಮಕ್ಕಳಲ್ಲಿ ಆಸ್ತಿ ಮಾಡಿರ್ತಾರೆ. ನಮ್ಮ ತಂದೆಯವರು 1 ನಯ ಪೈಸೆ ಆಸ್ತಿ ನಮ್ಗೆ ಯಾರು ಮಾಡಿಕೊಟ್ಟಿಲ್ಲ. ಆದ್ರೆ ನಾವೆಲ್ಲರೂ ಕೂಡ ಆಸ್ತಿವಂತರಾಗಿದ್ದೀವಿ.
ಅದಕ್ಕೆ ನಮ್ಮ ತಂದೆ ತಾಯಿ ಎಲ್ಲ ಆದರ್ಶ ಸೈಕಲ್ ಅಲ್ಲಿ ಏರ್ತಿದ್ದ ನಾವೆಲ್ಲ ಕೂಡ ವಿಮಾನ ಹತ್ತು ಹತ್ತಕ್ಕೆ ಏರಿದ್ದೀವಿ ಅಂತಂದ್ರೆ ಬಹುಶಃ ಅದಕ್ಕೆ ನಮ್ಮ ತಂದೆ ತಾಯಿ ಇರ್ತಕ್ಕಂಥ ಆದರ್ಶ ಸಹಭಾಗಿಗಳ ಕಾರಣ ಆ ಒಂದು ಉದ್ದೇಶದಿಂದ ಈ ಪುಸ್ತಕ ಹೊರತಂದಿದೆ. ಈ ಕಾರ್ಯಕ್ರಮದ ಬಿಡುಗಡೆ ನಂತರ ಎಲ್ಲರಿಗೂ ಒಂದು ಪುಸ್ತಕ ಅದನ್ನು ಕಾಯ್ದುಕೊಳ್ಳುವುದು ಚೀರ್ಮಾನ ಕೊಡ್ತದೆ. ದಯವಿಟ್ಟು ಎಲ್ಲರೂ ಸ್ವೀಕರಿಸಬೇಕು. ಮತ್ತೊಮ್ಮೆ ದಯವಿಟ್ಟು ಯಾರಾದ್ರೂ ದಿಕ್ಕಬೇಕು. ಮತ್ತೊಮ್ಮೆ ಎಲ್ಲರನ್ನ ಅತ್ಯಂತ ನಾವೆಲ್ಲರ ಅರ್ಥವನ್ನು ಬೀಗಿರುತ್ತೇವೆ. ನಾವು ಒಂದು 34 ಜನ ಇದ್ದೀವಿ. ಅಷ್ಟರಲ್ಲೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಮತ್ತೊಮ್ಮೆ ತಮಗೆಲ್ಲ ನಮಸ್ಕಾರಗಳನ್ನು ಹೇಳಿ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಆದ್ಮೇಲೆ ಇತ್ತೀಚೆಗೆ ನಾನು ಪತ್ರಕರ್ತರಾಗಿ ಯೋಚನೆ ಮಾಡ್ತಾ ಇದ್ದೇನೆ. ರಾಜ ಮಹಾರಾಜ ಕಾಲದಿಂದ ಹಿಡ್ಕೊಂಡು ಪೇಶ್ವಾ ಆಡಳಿತ ನಂತರದಲ್ಲೂ ಹಿಡ್ಕೊಂಡು ಅನಂತರದ ಬ್ರಿಟಿಷ್ ಸಾಮ್ರಾಜ್ಯಶಾಹಿ ಆಡಳಿತವನ್ನು ಪಾರ ಮಾಡಿ ಬಂದಿರತಕ್ಕಂತಹ ಒಂದು ಬ್ರಾಹ್ಮಣ ಸಮುದಾಯಕ್ಕೆ ಕೆಲವೊಬ್ಬ ಶಾಸನಭೋಗ, ಒಬ್ಬ ಸುಕರಣಿ, ಒಬ್ಬ ಗೌಡ ಅವ್ರಿಗೆ ಆಸ್ತಿ ಕೊಟ್ಟಿರಬಹುದು. ಅದು ಒಂದು ಬ್ರಾಹ್ಮಣ ಸಮುದಾಯಕ್ಕೆ ಯಾರು ಕೊಟ್ಟಿದ್ರು? ಬಡ ಬ್ರಾಹ್ಮಣ ಅಂತ ಹೇಳೋದು ಈ ವಿಷಯ. ಯಾಕೆ ನಾನು ಈ ಮಾತು ಹೇಳ್ತಿದ್ದೀನಿ ಅಂತಂದ್ರೆ, ಶೀನಪ್ಪ ಕಾಕ ಬಡತನವನ್ನೇ ಹಾಸಿ ಹೊತ್ತು ಮಲಗಿರ್ತಕ್ಕಂಥ ಮನುಷ್ಯ. ಬಹುಶಃ ಯಾರು ಕೂಡ ಬೆಳ್ಳಿ ಮತ್ತು ಬಂಗಾರದ ಚರ್ಚೆ ಹುಡುಕೊಂಡು ಯಾವ ಬ್ರಾಹ್ಮಣನು ಬೆಳೆದು ಬಂದಿಲ್ಲ. ತನ್ನ ಜಾಣನೆ ಮತ್ತು ತನ್ನ ಪರಿಶ್ರಮದಿಂದಲೇ ಮುಂದೆ ಬಂದಿರತಕ್ಕಂಥದ್ದು. ಶಿನಪ್ಪ ಕಾಕ ಅವತ್ತು ಅಷ್ಟು ಕಷ್ಟ ಪಡದೇ ಇದ್ರೆ ಅವರ ನಂತರದ ಸಂತಾನ ಇರ್ತಕ್ಕಂತಹ 7 ಜನ ಮಕ್ಕಳು, 4 ಗಂಡು ಮಕ್ಕಳು, 3 ಹೆಣ್ಮಕ್ಕಳು ತಮ್ಮ ವೃತ್ತಿಯಲ್ಲಿ ಮುಂದುವರೆದು ಅದೇ ವೃತ್ತಿಯಲ್ಲಿಯೇ ಅತಿ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥವ್ರು. ಆ ರೀತಿ ಇಲ್ಲೆಲ್ಲರೂ ಅವರ ವೃತ್ತಿಯಲ್ಲೇ ಅತ್ಯಂತ ಶ್ರೇಷ್ಠತೆಯನ್ನು ಪಡ್ಕೊಂಡಿರ್ತಾರೆ. ಅನಂತರದಲ್ಲಿ ಅವರಿಗೆ 16 ಮಂದಿ ಮೊಮ್ಮಕ್ಕಳು, ಅದರಲ್ಲಿ 10 ಗಂಡು 6 ಹೆಣ್ಣು, ಮರಿಮೊಮ್ಮಕ್ಕಳು 11 ಗಂಡು ಮರಿಮೊಮ್ಮಕ್ಕಳು 10 ಹೆಣ್ಣು. ಹೀಗೆ 4 ಒಂದು ಜನರೇಷನ್ ಅನ್ನು ಶಿನಪ್ಪ ಕಾಕನಿಂದ ನೋಡ್ಕೊಂಡು ಬಂದಿರ್ತಕ್ಕಂಥ. ನಾನು ಇಷ್ಟೆಲ್ಲ ಯಾಕೆ ಹೇಳ್ತೀನಿ ಅಂತಂದ್ರೆ, ಯಾವ ಸಂದರ್ಭದಲ್ಲಿ ಬಡತನವನ್ನ ಹಾಸಿ ಉಂಡು ಹೊತ್ತು ಮಲ್ಕೊಂಡ್ರು ಕೂಡ ಒಂದು ವಿಷಯ ನೆನ್ಪಿಡ್ಬೇಕು. ವಾಸ್ತವಾಚಾರ್ಯರು ಸ್ಥಾಪನೆ ಮಾಡಿರ್ತಕ್ಕಂಥ ವಾಸುದೇವ ವಿನೋದಿನಿ ನಾಟ್ಯ ಸಭೆ ಅನ್ನುವಂತಹ ಬಾಗಲಕೋಟೆಯ ಆ ಸಂಘಟನೆಯಲ್ಲಿ ಹಿಡ್ಕೊಂಡು ಮತ್ತೆ ಇತ್ತೀಚೆಗೆ ಇಲ್ಲಿ ಧಾರವಾಡದಲ್ಲಿ ಆಡ್ತಕ್ಕಂಥ ಹಲವು ನಾಟಕಗಳಲ್ಲಿ ಶಿನಪ್ಪ ಮಾಡ್ತಾ ಇದ್ದದ್ದು ಹಾಸ್ಯ ಪಾತ್ರಗಳನ್ನು. ಯಾಕೆ? ಹೊಟ್ಟೆಯಲ್ಲಿ ಒಂದು ಬಡಬಾಗ್ಲು ಇಟ್ಟುಕೊಂಡು ನಕ್ಕು ನಗಿಸುವಂತಹ ಈ ಮಾತು ಯಾಕೆ ಅಂತ ಸಮುದ್ರ ಕರ್ನಾಟಕ ಅವರನ್ನ ಇಂಟರ್ವ್ಯೂ ಮಾಡಿದಾಗ ಅವ್ರು ಹೇಳಿದಷ್ಟು, ನಾನು ಹೊರಗಾದ್ರೂ ನಗಬೇಕು, ಒಳಗಂತೂ ದುಃಖದ ಅಂತ ಒಂದು ಉತ್ತರ ಕೊಟ್ಟಿದ್ರು. ಅಂತಹ ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದೆ, ಕೆಳ ಮಧ್ಯಮ ವರ್ಗದ ಬ್ರಾಹ್ಮಣ ಕುಟುಂಬರ ಇಡೀ ಜೀವನಯಾನ. ಮುಂಬೈ ಕರ್ನಾಟಕದ ಎಲ್ಲಿ ಬೇಕಾದಲ್ಲಿ ಯಾರ ಮನೆಗಳು ಬೇಕಾದರೂ ಹೋಗಿ ಕೇಳ್ರಿ, ಇದೇ ಶಿನಪ್ಪ ಕಾಕ ಅದಕ್ಕೊಂದು ಪ್ರಾತಿನಿಧಿಕವಾಗಿ ಇದೊಂದು ಕಾದಂಬರಿಯಾಗಿ ಅಥವಾ ಒಂದು ಕಥಾನಕವಾಗಿ ನಿಲ್ತಾರೆ ಎನ್ನುವಂತಹ ವಿಚಾರವನ್ನು ಇಟ್ಕೊಂಡ್ರಿ. ಅದಕ್ಕೆ ಅವರ ಮಕ್ಕಳಿಗೆ ಮೊದಲು ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಇಂಥದೊಂದು ಪುಸ್ತಕ ಹೊರಗೆ ಅವರು ಮನಸ್ಸು ಮಾಡಿದ್ರು. ಶ್ರದ್ಧೆಯೇ ಶ್ರಾದ್ದ ಅಂತ ಅವರ ಆತ್ಮಕ್ಕೆ ಈ ರೂಪದಲ್ಲಿ ಅವರು ಒಂದು ಶ್ರದ್ಧೆಯನ್ನು ಸಮರ್ಪಿಸಿದಲ್ಲ, ಅದಕ್ಕೆ ನಾವು ಅವರನ್ನ ಅಭಿನಂದಿಸಬೇಕು. ಅದಕ್ಕೆ ಒಂದು ಇಲ್ಲಿ ವಿಚಿತ್ರ ಪುಸ್ತಕ ಬಿಡುಗಡೆ ಸಮಾರಂಭ ಇನ್ನೇನು ಜರಗಲಿಕ್ಕಿದೆ. ಲಂಡನ್ನಲ್ಲಿ ವಾಸವಾಗಿರ್ತಕ್ಕಂತಹ 8ನೇ ತರಗತಿಯ ವಿದ್ಯಾರ್ಥಿ ಶಿನಪ್ಪ ಕಾಕನ ಮರಿಮೊಮ್ಮಗ, 4ನೇ ಜನರೇಷನ್. ಅವರು ಆ ಪುಸ್ತಕವನ್ನ ತಗೊಂಡು ಬರ್ತಾರೆ. ವೇದಿಕೆ ಮೇಲಿರ್ತಕ್ಕಂಥ ಶಿನಪ್ಪ ಕಾಕನ ಫ್ರೆಂಡ್ ಅದನ್ನು ಬಿಡುಗಡೆ ಮಾಡ್ತಾರೆ. ದಯವಿಟ್ಟು ದರ್ಶಕ ಅದನ್ನ ಪ್ರೀತಿಪೂರ್ವಕವಾಗಿ ಆ ಹೊತ್ತಿಗೆಯನ್ನ ತಗೊಂಡು ಬರ್ತಿದ್ದಾರೆ.
ಅಳಬೇಕು, ನಗಬೇಕು, ಶ್ರಮ ಬರಬೇಕು, ಒಳ್ಳೆಯ ಯಾಜಕರು ಹೃದಯ ಹರಿಯಬೇಕು, ಅಲೆಯ ನಡುಕದ ಬಂಡೆಯು ಆತ್ಮವಿರಬೇಕು, ತಿಳಿದ ದೇವರು ಮಂಕುತಿಮ್ಮ. ಪಾತ್ರ ಮಾಡುವಾಗ ಭೀಮಸೇನ್ ಜೋಶಿ, ಭಾರತದ ಭೀಮಸೇನ್ ಜೋಶಿ ಅವರು ನಳನ ಪಾತ್ರ ಮಾಡ್ತಾ ಇದ್ರು. ನಾನು ಬಾಗಲಕೋಟೆಯಲ್ಲಿ ಕಂಡ ಹಾಗೆ ಅಲ್ಲೊಬ್ರು ಕುಲಕರ್ಣಿ ಅಂತಿದ್ರು, ಮೋಹನ್ ಕುಲಕರ್ಣಿ ಅಂತ ಒಬ್ರು ಇದ್ರು, ಬಡಕ ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾರೆ. ಅವ್ರು ಹೇಳ್ತಿದ್ರಂತ ರಾಷ್ಟ್ರಪತಿ ಹೇಳ್ತಾರೆ, ಅವ ಕುಲಕರ್ಣಿ ದಮಯಂತಿ ಆದ್ರೆ ನಾನು ನಳನ ಪಾತ್ರ ಮಾಡ್ತೀನಿ. ಅದ್ರ ಒಳಗೆ ಸೀನಪ್ ಪ್ಯಾಟರ್ನ್ ಒಂದು ಹೀಗೆ. ಆನಂತರದಲ್ಲಿ ಇನ್ನೊಂದು ವಿಷಯ ಅವ್ರು ಹೇಳ್ತಾ ಇರೋದನ್ನ ಏನಂತಂದ್ರೆ, ಜಡಭರತರು ಬರತಕ್ಕಂಥ ಭೂತ ನಾಟಕಗಳಲ್ಲಿ ಸೀನಪ್ ಕಾಕನ ಕ್ಯಾರೆಕ್ಟರ್ಗಂತೆ ಒಂದು ಕ್ಯಾರೆಕ್ಟರ್ ನಿರ್ಮಾಣ. ಆದ್ರೆ ಹಿರಿಯ ಪ್ರಶ್ನೋತ್ತರವನ್ನು ಹೇಳ್ತೀನಿ. ಅಂದ್ರೆ ಸೀನಪ್ ಕಾಕ ಎಲ್ಲರಂತೆ ಅಲ್ಲ, ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ವ್ಯಕ್ತಿತ್ವವನ್ನು ಅವರೊಳಗಿತ್ತು, ಒಂದು ವೈಚಾರಿಕ ಪ್ರಜ್ಞೆ ಇತ್ತು, ಒಂದು ಬದುಕಿನ ಅನುಭವ ಇತ್ತು, ಬದುಕಿನ ಗಾಢತೆ ಇತ್ತು. ಎಷ್ಟೇ ಬಡತನ ಇರಲಿ ನಮಗೆ ಸಂಪತ್ತು ಮುಖ್ಯ ಆಗ್ತಿದ್ದಿಲ್ಲ, ಆದರೆ ಅಂತಃಕರಣ ಮುಖ್ಯ ಆಗ್ತಿತ್ತು, ಪರಸ್ಪರ ಸಂಬಂಧಗಳು ಮುಖ್ಯ ಆಗ್ತಿತ್ತು ಅನ್ನುವಂಥದ್ದು ಅನೇಕ ವಿಚಾರಗಳು ಅವರ ದಿಢೀರ್ ಪ್ರಶ್ನೋತ್ತರಗಳಲ್ಲಿ ನಾವು ಕಾಣಿಸುತ್ತವೆ. ಹಾಸ್ಯಗಂಧರ್ಯ ಅಂತ ಹೇಳ್ತಾರೆ, ಆಕಾಶವಾಣಿಯಲ್ಲಿ ಇವರು ಇಂಟರ್ವ್ಯೂ ಮಾಡ್ತಾರೆ. ಹಾಸ್ಯಗಂಧರ್ಯ ಕಷ್ಟ ಮರೆಯಲೊಂದು ಭಯ, ಸೀನಪ್ ಕಾಕ ಕೊಡುವುದು. ಹಾಸ್ಯಗಂಧರ್ಯ ಕಷ್ಟ ಮರೆಯಲೊಂದು ಭಯ. ದೇವರು ಸೀನಪ್ ಕಾಕ ಕೊಟ್ಟು ಉತ್ತರ, ಎರಡನೇ ಲೈನ್ ನಾನು ಸೀನಪ್ ಕಾಕ ಕೊಟ್ಟು ಉತ್ತರವನ್ನು ಹೇಳ್ತೀನಿ. ದೇವರು ನಮ್ಮ ಕಲ್ಪನೆ, ಕನಸು ತಿರುಗಿಸಿರಲಾರದು, ಸ್ನೇಹ ಆತ್ಮಕ್ಕೆ ಸಿಗುವ ಆನಂದ, ಅನ್ನದಾತ ಹಳ್ಳಿಯ ರೈತರು, ಜೀವನ ಬದುಕುವ ಕಲೆ, ನೃತ್ಯ ಮೈ ಮನಸ್ಸಿಗೆ ಮುದ ನೀಡುವ ಕಲೆ, ಸಂಗೀತ ಇಂಪಾದ ಭಾವನೆಯ ನಾದ ಕಲೆ, ನಿಯತ್ತು ಯಾವತ್ತೂ ಸಿಗಲಾರದು, ಸಂಸ್ಕೃತಿ ನಾಡಿನ ಸಂಪತ್ತು. ಈ ಪ್ರಶ್ನೆ ಯಾಕೆ ನಾನು ಹೇಳ್ತೀನಿ ಅಂದ್ರೆ, ಟಿ.ಎನ್. ಕೃಷ್ಣ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಹರಡ್ತಕ್ಕಂಥದ್ದು ಒಂದು ಸೆರೆದ ಬಾಟಲಿಗೆ ಹಿಡ್ಕೊಂಡು ಆ ತ್ಯಾಗರಾಜ ರಚನೆಯನ್ನ ಮಾಡ್ತಾರೆ. ಪ್ರತಿಭೆ ಇದೆ ಸ್ವಾಮಿ, ನಿಮ್ಮ ಸಂಸ್ಕೃತಿ ಇದೆ. ವೈನ್ ಬಾಟಲಿಗೆ ಹಿಡ್ಕೊಂಡು ತ್ಯಾಗರಾಜ ರಚನೆಯನ್ನು ಮಾಡೋದು ನಮ್ಮ ಸಂಸ್ಕೃತಿಗೆ. ಪ್ರತಿಭೆ ಇದ್ದು ಸಂಸ್ಕೃತಿ ಬೇಕು. ಅದಕ್ಕೆ ಸಂಸ್ಕೃತಿ ಬಗ್ಗೆ ಅವರು ಹೇಳುವಂತಹ ಮಾತು, ಸಂಸ್ಕೃತಿ ಅಂದ್ರೆ ನಾಡಿನ ಸಂಪತ್ತು, ಹೆಣ್ಣು ತೀರಿಸಲಾಗದ ಋಣ. ಬೆಂಗಳೂರು ಬೆಂಗಳೂರು ಹೋಗಲಾರದ ಜಾಗ, ನಾಲಿಗೆ ಸದಾ ಹತೋಟಿಯಲ್ಲಿರಬೇಕು. ಜೀವನ ನಾಟಕವಲ್ಲ, ಬದುಕುವ ರೀತಿ ಬಂಗಾರ, ಹೆಣ್ಣಿಗೆ ಅಂದ, ಸಮಯ ಸದಾ ಗೌರವಿಸಿ ಉಳಿಸಬೇಕು, ಶಿಸ್ತು ಸದಾ ಕಾಪಾಡಬೇಕು, ಭಾಷೆ ಎರಡು ಹೃದಯಗಳ ಸೇತುವೆ ಅಂತ ಹೇಳ್ತಾರೆ, ಮನೆ ಬೆಳಗುವುದು ಸುಮ್ಮನೆ. ಎಂಥ ಆಧ್ಯಾತ್ಮಿಕ ಮನೋಭಾವ ಇತ್ತು ಆ ಶಿಲ್ಪ. ಬದುಕಿನ ಕಂಡ ರೀತಿ ಯಾವುದಿತ್ತು? ಶೃಂಗಾರ, ತೋರಿಕೆಗೆ ಅನಿವಾರ್ಯತೆ. ಎಷ್ಟೆಲ್ಲ ಈ ಸುಳ್ಳುಗಳ ಮಧ್ಯೆ, ಭ್ರಮೆಗಳ ಮಧ್ಯೆ ನಾವು ಬದುಕ್ತಾ ಇದ್ದೀವಿ ಅನ್ನೋದನ್ನ ಸೀನಪ್ ಕಾಕ ಒಂದೊಂದೇ ಮಾತಲ್ಲಿ ಕೊಟ್ಟಂತಹ ಉತ್ತರಗಳಿಂದ ಒಂದು ದೊಡ್ಡ ಗ್ರಂಥವನ್ನೇ ಬರೀಬಹುದು, ಅಲ್ಲ ಬದುಕನ್ನು ರೂಪಿಸ್ಕೊಳ್ಬಹುದು. ಅಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಬದುಕನ್ನ ಸಾಗಿಸೋಗಿರ್ತಕ್ಕಂಥ. ಯಾಕೆ ಕೆಲವೊಬ್ಬರು ಪುಸ್ತಕವಾಗಿ ನಡಬೇಕಾಗ್ತಾರೆ, ಯಾಕೆ ಕೆಲವೊಬ್ಬರು ತಮ್ಮ ಕೆಲಸಗಳನ್ನ ಪ್ರಮುಖರಾಗ್ತಾರೆ? ಹೀಗೆ ಅಂತಂದ್ರೆ ಸೀನಪ್ ಕಾಕ ಕೇವಲ ಪರ್ವತಿ ಮನೆತನದ ಒಬ್ಬ ವ್ಯಕ್ತಿಯ ಚರಿತ್ರೆ ಮಾತ್ರ ಆಗೋದಿಲ್ಲ, ಅದು ನನಗೂ ನಿನಗೂ ಅಂಟಿನ ನಂಟಿನ ಕೊನೆ ಬಂದವರಾರು ಕಾಮಾಕ್ಷಿ ಅಂತ ಹೇಳ್ಕೊಂಡು ಬೇಂದ್ರೆ ಅವರು ಹೇಳಿದಾಗಲೇ
ತನ್ನ ಸಂಸಾರದ ಬಗ್ಗೆ ಕವಿತೆ ಬರೆದ್ರೆ ಅದು ಸಾರ್ವಜನಿಕವಾಗಿ ಸಮುದಾಯದ ಕವಿತೆಯಾಗಿ ಬರಬಲ್ಲ. ಹಾಗೆಯೇ ಸೀನಪ್ಪ್ಯಾಕನ ಒಂದು ಬದುಕಿನ ಯಾನ, ಸಾತ್ವಿಕ ಬದುಕಿನ ಯಾನ ಎಲ್ಲರಿಗೂ ಕೂಡ ಒಂದು ಮಾದರಿಯ ಬದುಕಾಗಿ ಕಾಣಿಸ್ತದೆ ಅನ್ನುವಂತಹ ನನ್ನ ಮಾತುಗಳನ್ನ ನಾನು ಇಲ್ಲಿ ಹೇಳ್ತಾ ಆ ಪಾಠ ಮುಗಿಸಿದ್ದೀನಿ. ಪುಸ್ತಕ ಬಿಡುಗಡೆ ಮಾಡಿದವರು ಮಾತಾಡಬೇಕು, ಆದರೆ ಅವರ ಅಧ್ಯಕ್ಷ ಸ್ಥಾನವೂ ಇರೋದ್ರಿಂದ ಅವರು ಕೊನೆಯ ಮಾತಾಡ್ತಾರೆ. ಬಿದಿರುಕುಂದಿ ಅವರು ಬರಬೇಕಿತ್ತು. ಇದಕ್ಕೆ ಒಂದು ಬನ್ನೊಡಿ ಹಾರೈಕೆ ಬರೆದುಕೊಟ್ಟಿರ್ತಕ್ಕಂತಹ ಬಿದಿರುಕುಂದಿ ಅವರು ಬರಬೇಕಿತ್ತು. ಅನಾರೋಗ್ಯದ ಕಾರಣ ಅವರು ಬರಲಾಗಿಲ್ಲ. ಹೀಗಾಗಿ ಅವರ ಅಧ್ಯಕ್ಷ ಸ್ಥಾನವನ್ನು ಕೂಡ ಅವರ ಈಗ ಯಾಕೆ ಮತ್ತೆ ಅಷ್ಟೊಂದು ಆ ಸಂಬಂಧನ ದೂರೀಕರಿಸೋದು ಬೇಡ, ನಾವು ನೇರವಾಗಿ ಅವರಿಗೆ ನಾವು ಮೈಕನ್ನ ಕೊಡ್ತಾ ಇದ್ದೇವೆ. ಪುಸ್ತಕ ಬಿಡುಗಡೆಗೊಳಿಸಿದ ರಮಾಕಾಂತ್ ಜೋಶಿ ಅವರಿಂದ ಒಂದೆರಡು ಮಾತು. ಎಲ್ಲ ಮಿತ್ರರಿಗೆ ನನ್ನ ಹೃದಯಪೂರ್ವಕ ವಂದನೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಪರ್ವತಿ ಬಂಧುಗಳು ನನ್ನನ್ನು ಯಾಕೆ ಆರಿಸಿದರು ಅಂತಂದಾಗ ಎರಡು ಮಾತುಗಳು ನನಗೆ ಕರ್ತವ್ಯ ಗೊತ್ತಾಗ್ತದೆ. ಒಂದು, ನಮ್ಮಪ್ಪ ಜಿ.ಬಿ. ಜೋಶಿ 1904 ಹುಟ್ಟಿದ್ರು. ಶೀನು ಕಾಕ 1907 ಹುಟ್ಟಿದ್ರು. ಯಾವಾಗ ಹುಟ್ಟಿದ್ರು ಮುಂದೆ ಈ ಬಾಂಧವ್ಯ ಹೆಂಗೆ ಬೆಳೀತು ಅಂತನ್ನೋದು ಒಂದು ರೋಚಕವಾದಂಥ ಕಥೆ. ನಮ್ಮಪ್ಪ ಪಂಢರಪುರಕ್ಕೆ ಹೋಗಿ ನೇಕಾರಿಕೆ ಕಲಿತು ತಿರುಗಿ ಬಂದ. ಎಲ್ಲೂ ನೌಕರಿ ಇರಲಿಲ್ಲ. ಅವಾಗ ಶ್ರೀರಂಗನ ಕುರಿತು ಕಾಲೇಜ್ಗೆ ಹೋಗ್ಬೇಕಂತ ಮಾಡಿದ್ರು. ಅದಕ್ಕೆ ಕಾಳಜಿ ಮಾಡ್ತೀನಿ, ರೆಡಿ ಬಾಗಲಕೋಟೆ. ಶೀನು ಕಾಕ ಅವ್ರನ್ನ ಬಾಗಲಕೋಟೆಗೆ ಕರ್ಕೊಂಡು ಹೋದ್ರು. ಬಾಗಲಕೋಟೆ ಒಳಗೆ ಅವ್ರ ಮನೆಯವರು ಅವ್ರ ಕೇಳಿದ್ರೆ ಹಿಂಗ ನನ್ನ ಗೆಳೆಯ ಬಂದ್ರೆ ಅವ ಓದ್ಬೇಕಂತ. ಅದಕ್ಕೆ ಅಡಿ ಮನೆ ಕರ್ಕೊಂಡು ಹೋಗಿ ಊಟಕ್ಕೆ ಹಾಕ ಅಂದ್ರೆ ಎಂಥ ಮನೆತನದಲ್ಲಿ ಬೆಳೆದಂಥ ಶೀನು ಕಾಕ ಮುಂದೆ ಜೀವಿ ಇಬ್ರು ಸೇರಿಕೊಂಡು ಏನೇನು ಮಾಡಿದ್ರು ಅಂತಂದ್ರೆ ಅದೊಂದು ದೊಡ್ಡ ಕಥೆ. ಯಾಕಂದ್ರೆ ಶೀನು ಕಾಕಾಗ 4 ದಿನದವರೆಗೂ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅವರು ಜೀವನನ ಒಂದು ನಾಟಕ ಅಂತ ತಿಳ್ಕೊಂಡು ಬದುಕಿದ್ರು. ನಮ್ಮಪ್ಪ ನಾಟಕ ಮಾಡಿಸೋದ ಒಂದು ನಾಟಕ ಅಂತ ಹೋಗ್ಬೇಕು. ನಮ್ಮಪ್ಪ ಅವ್ರ ಕಾಕ ರೈಲ್ವೆ ಮಾಸ್ತರ್, ಅವರ ಮುಖಾಂತರ ರೈಲ್ವೆ ನೌಕರಿ ಬಂದಿತ್ತು. ಇಲ್ಲ ರೈಲ್ವೆ ನೌಕರಿ ಬಂದ್ರೆ ಅಂತಂದು ಗೆಳೆಯರ ಗುಂಪಿಗೆ ಜಾಯಿನ್ ಆಗಿ ಅಲ್ಲಿಂದ ಜೈ ಕರ್ನಾಟಕ ಗ್ರಂಥಾಲಯ ಅಂತ ಪ್ರಾರಂಭ ಮಾಡಿದ್ರು. ಅದು ಪ್ರಾರಂಭ ಆಗೋದಕ್ಕಿಂತ ಮೊದಲೇ ಮುಚ್ಚು. ಏನ್ ಮಾಡಬೇಕು ಅಂದಾಗ ಅದಕ್ಕೆ ಬರುವಂತ ಬೆಟ್ಟಿಗೇರಿ ಕೃಷ್ಣ ಶರ್ಮರ ಮೊದಲ ಕಾದಂಬರಿ ಸುದರ್ಶನ ಈಗ ನಾವು ಮನೋಹರ ಗ್ರಂಥಾಲಯದಿಂದ ಹಾಕಿರ್ತೀವಿ. ಆವತ್ತಿನಿಂದ 1933 ಆಗಸ್ಟ್ 15 ಸ್ವಾತಂತ್ರ್ಯ ದಿನ ಅಲ್ಲ, ಅರವಿಂದರ ಹುಟ್ಟಿದ ದಿವಸ. ಹೀಗಾಗಿ 1933ರಿಂದ ಮನೋಹರ ಗ್ರಂಥಾಲಯ ಪ್ರಶ್ನೆಯಲ್ಲಿ ಬರ್ತಂದ್ರೆ
ಶೀಲಪ್ಪ ಅವ್ರಿಗೆ ಕರ್ಕೊಂಡು ಬಂದು 2 ವರ್ಷ ಕಾಲೇಜ್ ಕರ್ನಾಟಕ ಕಾಲೇಜಲ್ಲಿ ಇಬ್ಬರು ಕೂಡ ಕಲಿತು ಮುಂದೆ ಹೋಗ್ಲಿಕ್ಕೆ ಇಬ್ಬರಿಗೂ ಮನಸ್ಸಿದ್ರು. ನಮ್ಮಪ್ಪ ಇತ್ಲಾಗಿ ಬಂದ, ಅವರು ಬಾಗಲಕೋಟೆಗೆ ಹೋಗಿ ಅಲ್ಲಿ ಒಂದು ದೊಡ್ಡ ಕೆಲಸ ಏನಾಗ್ತು ಅಂದ್ರೆ, ಶೀನು ಕಾಕ ಅವರ ಅಣ್ಣ ಭೀಮು ಕಾಕ 4 ಮಂದಿ, ಶಾಮರಾಯರು, ಭೀಮರಾಯರು, ಶ್ರೀನಿವಾಸರಾಯರು, ಕೃಷ್ಣು ಕಾಕ, ಈ 4 ಮಂದಿ ಒಳಗೆ ಶಾಮು ಕಾಕ ಅವ್ರ ಮನೆಯವರು ಕಮಲಾ ಕಾಕ, ಭೀಮು ಕಾಕ ಅಪ್ಸಾ ಕಾಕ, ಶ್ರೀನು ಕಾಕ ಇಂದಿರಾ ಕಾಕ, ಕೃಷ್ಣು ಕಾಕ ರಾಧಾ ಕಾಕ. ಶೀನು ಕಾಕನ ವಿಡಂಬನಾತ್ಮಕವಾದಂತಹ ನಗಿ ಏನೇ ತೋರಿಸ್ತಿದ್ವು ಅಂದ್ರೆ, ಎಲ್ಲೇ ಇರಲಿ ಯಾವುದೋ ಒಂದು ಮಾತು ಪಟಕ್ಕನ ಒಂದು ಹುಟ್ಟಿಸಿದ್ರು. ಅವಾಗ ಇಂದಿರಾ ಗಾಂಧಿ ಪ್ರಧಾನಿಯಾಗಿದ್ದರು. ಶೀನು ಕಾಕ ಮನೆಯವರ ಹೆಸರು ಇಂದಿರಾ. ಅವಾಗ ಹೇಳಿದ್ರು, ಇಂದಿರಾ ಅವರು ಯಾವಾಗ ಭಾಳ ಪಕ್ಕುವಂತಿದ್ದಾರೆ, ಇಂದಿರಾ ಕಾಕಿದ್ರು. ಆಮೇಲೆ ಭೀಮು ಕಾಕ ದತ್ತಕ್ಕೆ ಹೋದ್ರು ಅವ್ರ ತಾಯಿ ಗಾಂಧಿಗೆ. ಅವ್ರ ದತ್ತಕರ ಒಳಗೆ ಅಷ್ಟಾಗಿ ಇರಲಿಲ್ಲ. ಮುಂದೆ ದತ್ತಕದ ಏನೇನೋ ಪ್ರಕರಣ ಅದು, ಇವನು ನಡುಗುಂದಿಗೆ ಹೋಗಿ ಅವ್ರು ಕುಲಕರ್ಣಿಗೆ ಇವರು ಮಾಡಿ ಕುಲಕರ್ಣಿಗೆ ಮಾಡಿ ಕಟ್ಟಿದ್ರು ಇಷ್ಟ. ಅಲ್ಲೇ ಇದ್ದಂತಹ ಎಲ್ಲ ಬಳಗದೊಳಗೆ ಇವರೊಬ್ಬ ಡಾಕ್ಟರ್ ಅಂತ ಹೆಸರಾಗಿದೆ. ಮುಂದೆ RMP ಅಂತ ಬರ್ತದೆ, ರಿಜಿಸ್ಟರ್ ಮೆಡಿಕಲ್ ಪ್ರಾಕ್ಟೀಸ್. ಒಂದು 2-3 ಪ್ರಸಂಗಗಳನ್ನ ನಾನು ಪುಸ್ತಕ ವಿಷಯ. ಆದ್ರೆ ಶೀನು ಕಾಕಾಗ ಏನ್ ಮಾಡಬೇಕು ಅಂತಂದ್ರೆ, ಹನುಮಂತರಾಯರು ಕಿಲ್ಲೆದಾಗಿನ ಮನೆಯೊಳಗ ಒಂದು ಕಡೆ ಶಾಮರಾಯರಿದ್ರು, ಇನ್ನೊಂದು ಕಡೆ ಕೃಷ್ಣಬೇಕಾಗಿದ್ರು. ಭೀಮು ಕಾಕ ದತ್ತಕ್ಕೆ ಹೋಗಿದ್ರು, ಹೀಗಾಗಿ ಅವ್ರಿಗೆ ಪಾಲ್ ಪ್ರಶ್ನೆನೇ ಇರಲಿಲ್ಲ. ಶೀನು ಕಾಕ ಹೇಳಿಕೊಡೋರು ವೆಂಕಟಪಟ್ಟಾಗ ಒಂದು ಮನೆ, ಆ ವೆಂಕಟಪಟ್ಟಾಗ ಮನೆ ಕೊಟ್ಟು ಇವರ ಬಗ್ಗೆ ಹೇಳಬೇಕು ಅಂದ್ರೆ, ಪ್ರತ್ಯುತ್ಪನ್ನಮತಿ ಅಂತ ಅನ್ನೋದು ಯಾವ್ದಾದ್ರು ಒಂದು ಶಬ್ದ ಇದ್ದರೆ ಅದು ಪೂರ್ಣ ಶೀನು ಕಾಕ. ಬಾಗಲಕೋಟೆಯಾಗಿದ್ದುಕೊಂಡು ಪೋಸ್ಟ್ ಆಫೀಸ್ನ ಹತ್ರ ಎದುರಿಗೆ ಒಂದು ಕಿರಾಣಿ ಅಂಗಡಿ ತೆಗೆದು ತಾವ ಧಾರವಾಡದ ಬಾಬು ಸಿ ಠಾಕೂರ್ನ ಪೇಡ ಮಾಡಿ ಇವರು ಬಾಗಲಕೋಟೆಗ ಪೇಡ ಮಾಡಿ ಮಾಡಬೇಕು. ಅಲ್ಲಿ ಒಂದು ಪುಸ್ತಕದಲ್ಲಿ ಕಿರಾಣಿ ಅಂಗಡಿ ಜೀವನ ಪುಸ್ತಕ ಇವೆಲ್ಲ ಸೇರಿದ್ದು ತೆಗೆದು, ಆದ್ರೆ ವ್ಯವಹಾರ ಜ್ಞಾನ ಶೂನ್ಯ. ಯಾರ ಬಂದು ತಗೊಂಡು ಹೀಗಾಗಿ ಪುಸ್ತಕದ ಅಂಗಡಿ, ಕಿರಾಣಿ ಅಂಗಡಿ ಈ ಪರ್ವತಿ ಮತ್ತು ಪರ್ವತೀಕರ್ ಅಂತ ಹೇಳಿ ಯೋಚಿಸಿದ್ದಾರೆ. ಪರ್ವತೀಕರ್ ಅನ್ನೋದು ಒಬ್ಬ ದೊಡ್ಡ ವಿದ್ವಾಂಸ, ದತ್ತ ವೀಣಾ ಪರ್ವತೀಕರ್, ಮಹಾನ್ ವೀಣಾ ದತ್ತ ವೀಣಾ. ಉಳಿದವರೆಲ್ಲ ಪರ್ವತಿ ಇರಬೇಕು. ನಾ ಭೀಮು ಕಾಕ ಯಾಕೆ ಕೇಳಿ, ನೀವ್ಯಾಕ ಕುಲಕರ್ಣಿ ಅಂತ ಹಚ್ಕೊಂಡಿದ್ರಿ, ಮುಂದೆ ನಿಮ್ಮ ಮಕ್ಕಳು ಪರ್ವತಿನ. ಅದಕ್ಕೆ ಅದೊಂದು ಕಥೆಯಲ್ಲ ಬ್ಯಾಂಡ್ ದತ್ತಕ ಆದ್ರು ದತ್ತಕ್ ಕ್ಯಾನ್ಸಲ್ ಮಾಡಬೇಕು ಅಂತ ಅವ್ರ ದತ್ತಕ ಪ್ರಯತ್ನ ಮಾಡಿದ್ರು. ಕ್ಯಾನ್ಸಲ್ ಆಗಲಿಲ್ಲ. ಮತ್ತು ಉಳಿದ ಅದೆಲ್ಲ ಬಕೆಟ್ಗಳು ದತ್ತಕ್ ಕೋರ್ಟ್ನಾಗ ನಡೀತು. ಇವರು ಕೋರ್ಟ್ನಾಗ ಇದ್ದುದರಿಂದ
ಅದಕ್ಕೆ ರಾಜಿಯಾಗಿ ಅರ್ಧ ಆಸ್ತಿ ಇವ್ರು ತಗೊಂಡ್ರು, ಅರ್ಧ ವಿಮುಖನಂತಹ ನಿಷ್ಠುರ ಬದುಕಿನ ನಾ ಎಲ್ಲೂ ನೋಡಿ. ಅವರು ಹುಬ್ಬಳ್ಳಿಯ ಭಾರತ್ ಚಾಳ್ ಒಳಗಿದ್ದು ಅಲ್ಲಿ ಇಂಗ್ಲಿಷ್ ಹೈಸ್ಕೂಲ್ದಾಗ ಮಾಸ್ಟರ್. ನನಗೊಂದು ಪರ್ವತಿ ಮಧ್ಯೆ ಅವರೆಲ್ಲರೂ ಮಾಸ್ತರ್ ಅಲ್ಲ. ಶಾಬು ಕಾಕ ಮಾಸ್ತರ್, ಅಷ್ಟು ಕಾಕ ಮಾಸ್ತರ್, ಭೀಮು ಕಾಕ ಮಾಸ್ತರ್, ಶ್ರೀನು ಕಾಕ ಯಾಕೆ ಮಾಸ್ತರ್ಕಿ ಮಾಡಲಿಲ್ಲ ಅನ್ನೋ ಪಾಠ ಗೊತ್ತ. ಸಿಂಧಿ ಒಳಗೆ ಅವರು ಮಾಸ್ತರ್ಕಿ ಮಾಡ್ತಾರೆ. ಮಾಸ್ತರ್ಕಿ ಅನ್ನೋದು ಅವ್ರಿಗೆ ರಕ್ತಗತವಾಗಿ ಬಂದಂತ. ಹುಡುಗರಿಗೆ ಕಲಿಸಬೇಕು, ಹೇಳಬೇಕು, ಹ್ಯಾಂಗ್ ಹೇಳ್ಬೇಕು, ಪಟಕ್ನ ಶಿವ್ಯಾಗ ಹೋಗಬೇಕು, ತಲೆಗೆ ಹೋಗಬೇಕು. ಶ್ರೀನುಕಾಕ ಹಿರೇ ಮಗಳು ಸುನಂದ, ಆಕೆಗೆ ಹೊಂಬಳದಲ್ಲಿ ನೌಕರಿ ಸಿಕ್ಕಿತು, ಪ್ರೈಮರಿ ಸ್ಕೂಲ್. ಆ ಪ್ರೈಮರಿ ಸ್ಕೂಲ್ ಟೀಚರ್ ನಾನು, ಶ್ರೀನುಕಾಕ, ಸುನಂದ 3 ಮಂದಿ ಹೊಂಬಳಕ್ಕೆ ಹೋಗಿದ್ರು. ಅಲ್ಲಿ ಸುಬ್ಬಯ್ಯ ಅವರು ಹೋಗಿದ್ರು. ಅವ್ರಿಗೆ ಹೇಳಿ ಆಕೆಗೆ ಇರ್ಲಿಕ್ಕೆ ವ್ಯವಸ್ಥೆ ಮಾಡಿ. ಹೊಂಬಳ ಸ್ಟೇಷನ್ಗೆ ಇಳಿದ ಕೂಡಲೇ ಹೊಂಬಳ ಊರು ಎಷ್ಟು ದೂರ ಅದಪ್ಪ, 1 ಮೈಲು 2 ರೂಪಾಯಿ ಬೋರ್ಡ್ ಹಾಕಿದ್ರು. ಹೇ ರಾಮ, 1 ಮೈಲ್ 2 ರೂಪಾಯಿ ಗೊತ್ತ ನನಗೆ. ಯಾಕ್ರಿ 1 ಮೈಲು 2 ರೂಪಾಯಿ ಆಮೇಲೆ 1 ಮೈಲ್ ಹೊಡ್ಕೊಂಡ್ರೆ ಇದು ಶ್ರೀನುಕಾಕ. ಇವರು ಯಾವಾಗಲೂ ಅಣ್ಣನ ಸಲುವಾಗಿ ನಿಡಗುದಿ ಹೋಗಿ ಕುಲಕರ್ಣಿ ಮಾಡಿ ಅಲ್ಲಿಂದ ಬಿಟ್ಟು ಬಂದು ಏನ್ ಮಾಡ್ಬೇಕು ಅಂತಂದಾಗ ಪಾಪ್ಯುಲರ್ ಪಾರ್ಟಿಸ್ಗಳು ಬೇಕಾದ್ರೆ ಅಲ್ಲೇ ಇದು ಚಿಟುಗುಂಬಿ ಚಾನಲ್ ಒಂದು ಸಣ್ಣ ಯಾರಕ್ಕೆ ಹೋಗಿ ಮನೆ. ಆ ಚಿಟುಗುಂಬಿ ಚಾನಲ್ ಎಷ್ಟು ಹೊರಟಿದ್ರು ನನಗೆ ಇನ್ನೂ 15 ರೂಪಾಯಿ ಅಲ್ಲಿ ಇದ್ದುಕೊಂಡ ಅವ್ರಿಗೆಲ್ಲ ನಡೆಸಿದ್ರು. ಸಂಸಾರ ನಡೆಸಿದ್ರು, ಮಕ್ಕಳನ್ನು ಬೆಳೆದ್ರು. ಸುನಂದ ಆಕೆ ಟೀಚರ್ ಅಂಬೇಡ್ಕರ್ ನೌಕರಿಗೆ ಹೋದ್ರು ಅಂತ ಹೇಳಿ. ವೆಂಕಣ್ಣ, ಹಣಮಂತ, ಪ್ರಹ್ಲಾದ, ಗೋಪಾಲ್ ಇವ್ರು 4 ಮಂದಿ ಗಂಡಸರು. ಸುನಂದ, ಶೋಭಾ, ಅಂಬುಜ 3 ಮಂದಿ ಹೆಣ್ಣು. 7 ಮಂದಿ ಸಂಸಾರ ಸಾಗಿಸಿದ್ರು. ಅವ್ರಿಗೆ ನಾಟಕದಾಗ ಚಟ ಎಷ್ಟಿತ್ತು. ನಮ್ಮಪ್ಪ ಅವ್ರ ಸಲುವಾಗಿ ಕರೋಪಾಸ್ಕರ್ ಮಾಡಿದ ಲಕ್ಷ್ಮಣರಾವ್ ಬೈದರವ್ರನ್ನು ಕರೆಸಿ ಭಾಗ್ಯಶ್ರೀ ಪರಿವರ್ತನಾ ಅಂತ 2 ನಾಟಕ ಬರೆಸಿ ಆ 2 ನಾಟಕ ಧಾರವಾಡ, ಹುಬ್ಬಳ್ಳಿ, ಗದಗ, ಬಾಗಲಕೋಟೆ, ಬಿಜಾಪುರ, ಅಥಣಿ, ಪುಣೆ, ಮುಂಬೈ ಇಷ್ಟರ ತನಕ ಎಲ್ಲ ತಗೊಂಡ್ರು. ಅವಾಗ ಉತ್ತರ ಕರ್ನಾಟಕ ಎಲ್ಲ ಮುಂಬೈ ಕಾಲ ಇರೋದು. ಅವಾಗ ಮುಂಬೈದವರು ಕನ್ನಡ ನಾಟಕಕ್ಕೆ ಹೋಗಿಟ್ಟು ಕಾಂಪಿಟೇಷನ್. ನಮ್ಮಪ್ಪ ಈ ನಾಟಕ ತಗೊಂಡು ಊರಿಂದ ಊರಿಗೆ ಅವನು ತಯಾರಿಸಿ ಧಾರವಾಡದ ಎಷ್ಟೋ ಮಂದಿಯನ್ನು ಕಟ್ಟಿಕೊಂಡು ಸೊಲ್ಲಾಪುರಕ್ಕೆ ಹೋಗಿ ಸೊಲ್ಲಾಪುರದೊಳಗೆ ಅಣ್ಣಯ್ಯ ಹುಡುಗನು SD ಹುಡುಗನು ಆಮೇಲೆ ಪ್ರಭುದೇವ್ ಸರ್ದಾರ್ ಅವರಿಬ್ಬರು ಕೂಡ ಹಾಕೊಂಡು ಸೊಲ್ಲಾಪುರದಿಂದ ಮುಂಬೈ ಹೋಗಿ ಮುಂಬೈದೊಳಗೆ ನಾಟಕ ಆಡಿದ್ರು. ನಾಟಕ ಫಸ್ಟ್ ಪ್ರೈಸ್, ನಾಟಕ ಫಸ್ಟ್ ಪ್ರೈಸ್. ಆಕ್ಟರ್ ಶ್ರೀನುಕಾಕ ಫಸ್ಟ್ ಪ್ರೈಸ್. ಹಂಗಿದ್ದಾಗ ಅವ್ರಿಗೆ 2 ಪ್ರೈಸ್ ಬಂತು. ಫಸ್ಟ್ ಪ್ರೈಸ್ ಅಲ್ಲಿ ನಾಟಕ ಬಂದಿದ್ದ ಕಾರಣ ನಾಟಕಕಾರದ ಪ್ರೈಸ್ ಇತ್ತು. ನಾಟಕಕಾರಗೂ ಪ್ರೈಸ್ ಇತ್ತು. ನಾಟಕಕಾರ ಶ್ರೀರಂಗದ್ದು ಒಂದು
ಶ್ರೀರಂಗಕ್ಕಿಂತ ರತ್ನಸ್ವಾಮಿ ಅಂದರೆ ಹಾಗೆ ದೊಡ್ಡ ಅದಕ್ಕೆ ಶ್ರೀರಂಗ ನಾಟಕಕ್ಕೆ ಫಸ್ಟ್ ಪ್ರೈಸ್, ಇಂಡಿವಿಜುವಲ್ ಪ್ರೈಸ್ ಕಲಿತು ಇವು ಬಂದ ಮೇಲೆ ಅವಾಗ ಒಂದು ಘಟನೆ ನೆನಪಲ್ಲಿ ಪ್ರೈಸ್ ರೊಕ್ಕ ನಮ್ಮಪ್ಪ ಕೊಟ್ಟರು. ನದಿ ದಂಡಿ ಮೇಲೆ ಹೋಗಿ ನಮ್ಮಪ್ಪ ತೋಳ ರೊಕ್ಕ ನನ್ನ ಇಟ್ಕೊಳ್ಳೋಕೆ ಆಗುಲ್ಲ ಅಂತ ಈಗ ಹಾಕಿದ್ರೆ ಪಾಕೆಟ್ ಊಟ ಇರಲಿಲ್ಲ, ಅಷ್ಟು ರೊಕ್ಕ ಹಾಕಿ ಶಿಲ್ಕ ಧಪ್ ಅಂತ ಅದ್ರ ಮೇಲೆ ಬಿದ್ದು ಎಷ್ಟು ನೋಡಿ ಸಿಕ್ಕು ಅಷ್ಟು ನೋಡಿ ಶಿಲುಕಾದ್ರೆ ನಾಟಕದ ಎಷ್ಟಿತ್ತು. ನಮ್ಮಪ್ಪ ನಾಟಕ ಮಾಡಿಸೋದು ಮುಗಿದ ಕಂಪ್ನಿ ನಾಟಕ ಹೋಗಿ ಜಾಯ್ನ್ ಆಗಿ ನಾಟಕ ಕಂಪ್ನಿ ನಾಟಕ ಆಗಿ ಬಂದರು. ಅವ್ರಿಗೆ ನಾಟಕದ ಹುಚ್ಚು ಕೆವಲು ಎರಡು ಕಡೆ ತನಕ ಹೋಗ್ಲಿಲ್ಲ. ಅವಾಗ ಶಿಲುಕ ಶಿಲುಕ ಅಂತ ಬರ್ತೈತಿ. ಅವ್ರ ಮಕ್ಕಳು ಅವ್ರು ಹಾಕೋ ಶಿಲುಕ ಅಂತ ಹೇಳಿ ಇದಕ್ಕೆ ಕಾರಣ ಅಂದ್ರೆ ಶಿಲುಕ ಯಾವ ರೀತಿಯಿಂದ ಬೆಳೆದು ಬಂದದ್ದನ್ನು ಯಾವ ರೀತಿಯಾಗಿ ಜೀವನದೊಳಗೆ ತಾವು ಅಳವಡಿಸಿಕೊಂಡು ಅದು ಬಹಳ ಮುಖ್ಯ. ಅದಕ್ಕೆ ಇಬ್ಬರು ಜುಗಲು ಬಂದಿಲ್ಲ, ಒಂದು ನಮ್ಮಪ್ಪ ಜೋಶಿ, ಇನ್ನೊಂದು ಶ್ರೀನಪ್ಪ. ಇವ್ರ ಕಾರಣ ಅಂದ್ರೆ ನಮ್ಮಪ್ಪನ ಶಿಲುಪಕ್ಕ ತನ್ನ ಮನೆಯಾಗ ಇಟ್ಕೊಂಡು ಸಾಲಿ ಕಲಿತ, ಶಿಲುಪಕನ್ನ ತಮ್ಮ ಮನೆಗೆ ಇಟ್ಕೊಂಡು ಇವರು ಖಾಸ ಅಣ್ಣತಮ್ಮದಕ್ಕಿಂತ ಹೆಚ್ಚು. ನಮ್ಮಪ್ಪ ಅವ್ರಿಗೆ ಕರೆಯೋದು ಯಾವಾಗ ಶೀನ ಅಂತೀವಿ ನಾವು. ಅಷ್ಟೂರು ಇಡೀ ಸಮಾಜದೊಳಗೆ ಎಲ್ಲೇ ಹೋದ್ರು ಅವ್ರು ಶೀನು ಬರ್ತಾರೆ. ಬಾಗಲಕೋಟೆ ಒಳಗೆ ಕಿರಾಣಿ ಅಂಗಡಿ ಇಟ್ಟಿದ್ದು ಅಂತ ಹೇಳಿ, ಪುಸ್ತಕದ ಅಂಗಡಿ ಇಟ್ಟಿದ್ರು, ಜೀವನ ಪುಸ್ತಕಾಲಯ ಇಟ್ಟಿದ್ರು, ಹೇಳೇ ಮಾಡಿದ್ರು. ಅವರ ಆಕ್ಚುಲಿ ಸ್ವತಂತ್ರವಾಗಿ ಮಾಡತಕ್ಕಂಥ ಎಲ್ಲ ಕೆಲಸ. ನಮ್ಮ ಅಪ್ಪನ ಒಂದು ನಾಟಕದೊಳಗೆ ಮೂಗು ಬಂದಿ ಒಳಗೆ ಕಂದಿನಕ್ಕ ಮಕ್ಕ ಬಂದಿಟ್ಟು ಆ ಮಕ್ಕ ಹ್ಯಾಂಗ ತೆಗಿಬೇಕು, ಕಂದಿನಿಂದ ಏರಿಸ್ಬೇಕು, ಗ್ಲಾಸ್ ಮೇಲೆ ಇರ್ತದೆ, ಆ ಮಕ್ಕ ತೆಗೆದು ಮತ್ತೆ ಗ್ಲಾಸ್ ಹಾಕಿ ಇದನ್ನ ನಾಟಕದೊಳಗೆ ಏರಿಸಿ ಮಕ್ಕಷ್ಟೇ ಅವ್ರಿಗೆ ತೆಗೆದು ದೀಪ ಆದ್ಮೇಲೆ ಮತ್ತೆ ಅದನ್ನ ಇಳಿಸಿ ಅಂತ ಹೇಳ್ತೀವಿ. ಇದು ಶ್ರೀರೂಪಕರ ಪ್ರತ್ಯೇಕ. ಜೀವನದೊಳಗೆ ಎಷ್ಟೇ ಅಡೆತಡೆಗಳು ಬಂದರು, ತೊಂದರೆಗಳು ಬಂದರು, ಅವು ಯಾವುದಕ್ಕೂ ಇದನ್ನು ಮಾಡಲೇ ಇಲ್ಲ. ಅಷ್ಟು ಮಕ್ಕಳನ್ನ ಮುಂತಂದರು, ಕಲಿಸಿದ್ರು, ವಿದ್ಯಾವಂತರಾಗಿ ಮಾಡಿದ್ರು. ಎಲ್ಲರೂ ಮುಂದೆ ಬಂದ್ರು ಅವರು ಎಲ್ಲಿ ಹೇಳಬೇಕು ಅಲ್ಲಿ ಇಟ್ಕೊಪ್ಪಿಲ್ಲ ಅಂದ್ರೆ ಅವರ ಜೀವಿತ ಅಲ್ಲೇ ಬಾಜುಕ ಥಿಯೇಟರ್ ಇತ್ತು, ನಾಟಕ ನೋಡುತ್ತಿದ್ರು. ಪಾಠ ಹಾಕಿಲ್ಲಲ್ಲ ಅಂತ ಮಾಡ್ತಾರೆ. ಇಂಥ ಶ್ರೀಮಂತ ಕೊನೆಯ ಹೊತ್ತಿಗೆ ಕೋಆಪರೇಟಿವ್ ಹಾಸ್ಪಿಟಲ್ ಒಳಗೆ ನಾನು ನಮ್ಮ ಕೇಳಿದೆ, ಶಿಲ್ಪ ಕೈಯಿಂದ ಹೋಗಿ ಅವ್ರು ತೀರ್ಕೊಂಡು ಹೋಗಿ ಬರ್ಬಿಡಿ. ನಮ್ಮಪ್ಪ ಹೊಲ ಬಂದಿದೆ ನೋಡು, ಶೀನನ್ನ ನಾ ಜೀವಂತಿದ್ದಾಗ ಬರ್ತೀನಿ, ಅವ ಹೀಗೆ ಮರಿಗಿಂದ ನೋಡ್ಲಿಕ್ಕೆ ಇಲ್ಲ, ನಾ ಬರೋದಿಲ್ಲ. ತೀರ್ಕೊಂಡ್ರು ಸಹಿತ ಶ್ರೀನು ಪ್ರಕಾರ ಇನ್ನೂ ಜೀವಂತಿದ್ದಾರೆ. ಯಾಕೆ ಜೀವಂತಿದ್ದಾರೆ ಅಂದ್ರೆ ಅವರ ಕೃತಿಗಳಿಂದ ಜೀವಂತಿದ್ದಾರೆ, ಅವರ ನಡವಳಿಕೆಯಿಂದ ಜೀವಂತಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ
ಅವ್ರ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಅವ್ರನ್ನ ಜೀವಂತವಾಗಿ ಇದು ಎಲ್ಲ ಮಕ್ಕಳು ತಂದೆಗೆ ಕೊಡುವಂತ ಅತ್ಯಂತ ಗೌರವದ ಗಣ್ಯ ಸಮುದಾಯ. ಈ ಸಮುದಾಯವನ್ನ ಎಲ್ಲ ನನಗೆ ಹೆಸರಿಷ್ಟು ಬಾಯ್ಪಾಠವಲ್ಲ. ವೆಂಕಣ್ಣ, ಹನುಮಂತ, ಪ್ರಹ್ಲಾದ, ಗೋಪಾಲ. ವೆಂಕಣ್ಣ ಇನ್ಕಮ್ ಟ್ಯಾಕ್ಸ್, ಹನುಮಂತ ಟೆಲಿಫೋನ್ ಎಕ್ಸ್ಚೇಂಜ್, ಪ್ರಹ್ಲಾದ ಪಬ್ಲಿಸಿಟಿ ಆಫೀಸರ್, ಗೋಪಾಲ ಕರ್ನಾಟಕ. ಇವರು 4 ಮಂದಿ, 3 ಮಂದಿ ಹೆಣ್ಮಕ್ಳು. ಸುನಂದ ಟೀಚರ್, ಶೋಭಾ ಈ ಗಂಡ ಕೇಳಿಸಿ ಹೋಗ್ತಾರೆ, ಆ ಹುಡುಗಿ ಕೇಳಿಸಿ ಹೋಗ್ತಾರೆ. ಅಂಬುಜ ಬಹಳ ಸಣ್ಣಕ್ಕಿದ್ದು ನನಗೆ ಹೇಗೆ ಆಕೆ ಮುಂದೆ ಏನ್ ಮಾಡಿದ್ದು ನನಗೆ ನಾ ಹೇಳೋಷ್ಟು ಸುಮಾರು ಒಂದು 60 ಇಂಗ್ಲಿಷ್ ಅವಾಗ ಈಗ ರಿಟೈರ್ ಆದವರೆಲ್ಲ ಹೋಗ್ತಿದ್ರು. ಈ ರೀತಿಯಿಂದ ಸುಮಾರು 80 ವರ್ಷ, ನನಗೆ 88. ಆದ್ರೆ 88 ಆಗಲಿ, 78 ಆಗಲಿ, 68 ಆಗಲಿ, 58 ಆಗಲಿ, ನಾ ರಿಟೈರ್ ಅಂತ 58, 66. ಹೀಗಾಗಿ 25 ವರ್ಷ ನೌಕರಿ ಮಾಡಿ 29 ವರ್ಷ ಪೆನ್ಷನ್ ತಗೊಂಡು ನೌಕರಿ ಮಾಡೋ ಮುಂದೆ ನನ್ನ ಪಗಾರ ಅವಾಗ ನೀವು ಕೇಳು 320 ರೂಪಾಯಿ. ಈಗ ನನಗೆ ಪೆನ್ಷನ್ 63,000. ಯಾಕಂದ್ರೆ ಆಗ ಇದು ಕಿಮ್ಮತ್ತು 320 ರೂಪಾಯಿ, ಈಗ 63,000ಕ್ಕೂ ಇಲ್ಲ. ಆ 320 ರೂಪಾಯಿಗಳಲ್ಲಿ ನಾವಿದ್ದ ಮನೆಗೆ ಮೊದಲ 5,000 ರೂಪಾಯಿ ಕೊಡ್ತೀವಿ. ಆಮೇಲೆ ತಿಂಗಳ 200 ರೂಪಾಯಿ ಅಂತ 3 ವರ್ಷ, 3 ವರ್ಷ 14,000. ಕಡೆ ಸಾಲ ಕಾಗದ ಪತ್ರ ಬರೆಯೋದ್ರಿಂದ 1,000. ಆ ಮನೆ ಮಾಲಕರು ಹೆಂಗಿದ್ದಂದ್ರೆ ಇಡೀ ಧಾರವಾಡದಾಗಿನ ಅರ್ಧ ಊರು ಅವರು ಶಾಂತಿರಪ್ಪ ಮೆಣಸಿನಕಾಯಿ ಹೆಸರು ಕೇಳಿದ್ರು. KCC ಬ್ಯಾಂಕಿನ ಫೌಂಡರ್ ಮೆಂಬರ್ ಅಲ್ಲಿ ಅವರು. ಅವರ ಮರಿಮಗ ಅವರು ಶಾಂತಿ. ಅವ್ರು ಹೇಳಿದ ರೊಕ್ಕ ಕೊಡು, ನಾ ಮನೆ ನಿನ್ನ ಹೆಸರು ಈಗ ಮಾಡಿಕೊಡು. ನಾ ಹೇಳಿದ ನನಗೇನು ಬನ್ನಿ ಬೇಕಾಗಿ, ನಾನು ಇರ್ಬೇಕಾಗ್ತದೆ. ಮುನ್ಸಿಪಾಲಿಟಿ ರೊಕ್ಕ ನೀನು ತುಂಬ್ತೀನಿ, ನನಗೇನು ಕಾರಣ. ಹಿಂಗೆ 3 ವರ್ಷ ನಂತರ ಒಂದು ದಿವಸ 1,000 ರೂಪಾಯಿ ಕೊಟ್ಟು ರಿಜಿಸ್ಟ್ರೇಷನ್. ಕಾರಣ ಇಷ್ಟ, ಶಿರುಗಕ ಇವತ್ತಿಗೂ ಎಲ್ಲರ ಮನುಷ್ಯನಾಗ ಯಾಕೆ ನೆನಪಿಟ್ಕೊಳ್ತಾರೆ? ಅವ್ರ ಮಕ್ಕಳ ನೆನಪಿಟ್ಕೊಳ್ಳೋದು ಬಹಳ ಮುಖ್ಯ ಅಲ್ಲೇ ಅಲ್ಲ, ಅದೋ ಇಟ್ಕೊಳ್ಳಿಕ್ಕೆ ಬೇಕು. ಆದ್ರೆ ಉಳಿದ ಮಂದಿ ತಲೆಯೊಳಗಿದ್ದಾರೆ. ಅವರು ತಮ್ಮ ಜೀವನವನ್ನ ಎಂದೂ ಕಡಿಲಾಕು ಅಂತ ಹೇಳಿ ದೇವರು ನನಗೆ ಇಷ್ಟು ಕೊಟ್ಟಾರಲ್ಲ ಅಂತ ಅಂತಿದ್ರು. ಅಂತ ಶ್ರೀನು ಪ್ರಕಾರ ನನ್ನ ಕಣ್ಣೆದುರಿಗೆ ಇಲ್ಲ. ಆದ್ರೆ ಅವರು ಕಣ್ಣಿಗೆ ಎಂದಿದ್ರು ಅವರು ನಡೆಸಿದಂತಹ ಜೀವನ ನಮ್ಮ ಕಣ್ಣೆದುರಿಗೆ, ಅವರು ಬಾಳಿದಂತಹ ಬಾಳು ನಮ್ಮೆದುರಿಗೆ. ಅವರು ಯಾವಾಗಲೂ ನಮಗೆ ಇರುವ ನಕ್ಷತ್ರದಲ್ಲಿ ದಾರಿ ದೀಪವಾಗಿ ಬೆಳೆದು ತೋರಿಸ